ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ. ಅಮಾನಿ ಬೈರಸಾಗರ ಕೆರೆಯಿಂದ ಗೌರಿಬಿದನೂರಿಗೆ ನೀರು ಪೂರೈಕೆ ವಿರೋಧಿಸಿ ಕೆರೆ ಅಚ್ಚುಕಟ್ಟುದಾರರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ. ಗೌರಿಬಿದನೂರು ತಾಲ್ಲೂಕಿನ ವಾಟದಹೊಸಹಳ್ಳಿ ಅಮಾನಿ ಬೈರಸಾಗರ ಕೆರೆ ನೀರನ್ನು ನಗರಕ್ಕೆ ಹರಿಸುವುದನ್ನು ವಿರೋಧಿಸಿ ವಾಟದಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ರೈತರು ಕೆರೆ ಭಾಗದಿಂದ ವಾಟದಹೊಸಹಳ್ಳಿ ವೃತ್ತದವರೆಗೆ ಕಾಲ್ನಡಿಗೆ ಜಾಥಾ ಮುಖಾಂತರ ತೆರಳಿ ವಾಟದಹೊಸಹಳ್ಳಿ ಗುಡಿಬಂಡೆ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ನಮ್ಮ ನೀರು ನಮ್ಮ ಹಕ್ಕು ಎಂದು ಘೋಷಣೆಗಳನ್ನು ಕೂಗಿದರು. ಹರ್ಷವರ್ಧನ್ ರೆಡ್ಡಿ ಮಾತನಾಡಿ, ಈ ಭಾಗದ ರೈತರು ಹಲವು ವರ್ಷಗಳಿಂದ ಈ ಕೆರೆಯನ್ನೇ ನಂಬಿಕೊಂಡು ವ್ಯವಸಾಯ ಮತ್ತು ಹೈನುಗಾರಿಕೆಯನ್ನು ಮಾಡುತ್ತಿದ್ದಾರೆ. ಈ ಕೆರೆ ತುಂಬಿದ ನಂತರ ಕೆಳ ಭಾಗದ ಹಲವು ಕೆರೆಗಳು ತುಂಬುತ್ತವೆ. ಇಂತಹ ಕೆರೆಯು ಮಳೆ ಆಶ್ರಿತ ಕೆರೆಯಾಗಿದ್ದು, ಇದಕ್ಕೆ ಯಾವುದೇ ನಾಲೆ, ನದಿಯ ಜಲಮೂಲಗಳಿರುವುದಿಲ್ಲ. ಹಾಗೂ ಈ ಭಾಗದ ಬಹುತೇಕ ಪರಿಶಿಷ್ಟ ಜಾತಿ ಪಂಗಡದ ರೈತರೇ ವಾಸ ಮಾಡುತ್ತಿದ್ದಾರೆ. ಇಂತಹ ರೈತರನ್ನು ಒಕ್ಕಲು ಎಬ್ಬಿಸುವ ಕೆಲಸ ಮಾಡಬಾರದು. ಈ ಕೆರೆಗೆ ಎತ್ತಿನ ಹೊಳೆ ನೀರು ಹರಿಸುವ ಯೋಜನೆಯು ಸಹ ಸಫಲ ಆಗುವುದಿಲ್ಲ. ಶಾಸಕರು ಈ ಯೋಜನೆಯನ್ನು ತಕ್ಷಣ ಕೈಬಿಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮಾಳಪ್ಪ ಮಾತನಾಡಿ, ಈ ಕೆರೆಯು ನಮ್ಮ ರೈತರಿಗೆ ಜೀವನಾಡಿಯಾಗಿದೆ. ನಗರಗೆರೆ ಹೋಬಳಿಯ ಬಹುತೇಕ ರೈತರು ಈ ನೀರನ್ನೇ ನಂಬಿ ವ್ಯವಸಾಯ ಮಾಡುತ್ತಿದ್ದಾರೆ. ನಗರ ಭಾಗದ ಪಕ್ಕದಲ್ಲೇ ಹಲವು ಕೆರೆಗಳಿವೆ. ಅವುಗಳನ್ನೇ ಅಭಿವೃದ್ಧಿ ಮಾಡಿ ಅಲ್ಲಿಂದಲೇ ನೀರನ್ನು ನಗರಕ್ಕೆ ಸರಬರಾಜು ಮಾಡಬಹುದು. ಪ್ರಾಣ ಹೋದರೂ ಸಹ ನಮ್ಮ ಕೆರೆಯ ನೀರನ್ನು ನಗರಕ್ಕೆ ಹರಿಯಲು ಬಿಡುವುದಿಲ್ಲ ಎಂದು ತಿಳಿಸಿದರು. ಶಾಸಕರು ನಗರದ ಕಡೆಯಿಂದ ಕಾಮಗಾರಿಯನ್ನು ಪ್ರಾರಂಭ ಮಾಡುವುದಾಗಿ ತಿಳಿಸಿದ್ದಾರೆ. ಒಂದು ವೇಳೆ ಕೆರೆಗೆ ಸಂಬಂಧಪಟ್ಟಂತೆ ಕಾಮಗಾರಿ ಪ್ರಾರಂಭ ಮಾಡಿದರೆ ಅಲ್ಲಿಯೇ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ರೈತ ಮಧುಸೂದನ ರೆಡ್ಡಿ ತಿಳಿಸಿದರು. ಪ್ರತಿಭಟನಾಕಾರರು ತಹಶೀಲ್ದಾರ್ ಮನವಿ ಪತ್ರ ಸಲ್ಲಿಸಿದರು. ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ, ಸರ್ಕಾರಕ್ಕೆ ಮನವಿ ಪತ್ರವನ್ನು ತಲುಪಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಅಮರ ನಾರಾಯಣ ರೆಡ್ಡಿ, ಹರ್ಷವರ್ಧನ್ ರೆಡ್ಡಿ, ನವೀನ್ ರೆಡ್ಡಿ, ಬಂಡಪಲ್ಲಿ ಮೂರ್ತಿ, ಮಧುಸೂದನ್ ರೆಡ್ಡಿ, ಶಂಕರ್ ರೆಡ್ಡಿ, ಗೌರಮ್ಮ, ಕೊಡಿರ್ಲಪ್ಪ, ನಾರಾಯಣಪ್ಪ, ಮಾಧವರೆಡ್ಡಿ, ಕೆಂಪಮ್ಮ, ರತ್ನಮ್ಮ ಸೇರಿದಂತೆ ರೈತರು ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ನಮ್ಮ ಪ್ರತಿಭಟನೆ ಉದ್ದೇಶ ಇಷ್ಟೇ. ಈಗ ಶಾಸಕ ಹೇಳ್ತಿರುವಂತ ಮಾತೇನಂದ್ರೆ, ಈ ಒಂದು ಕೆರೆಗೆ ಎತ್ತಿನ ಹೊಳೆಯ ನೀರನ್ನು ಹರಿಸಿ ನಾನು ನೀರು ತಗೊಂಡು ಹೋಗ್ತೀನಿ ಅಂತ ಎಲ್ಲರಿಗೂ ತಿಳಿದಿದೆ. ನಾವು ಅವರ ಒಂದು ಪ್ರಸ್ತಾಪನೆ ಮಾಡಿದಾಗ ಇದ್ರ ಏನು ಅಂತ ನಾವು ಎಲ್ಲ ಮೂಲಗಳನ್ನ ತಿಳ್ಕೊಂಡಾಗ, ಈ ಭಾಗದ ಕೆರೆಗೆ, ನಮ್ಮ ವಾಡದಸಗಳ ಕೆರೆಗೆ ಯಾವುದೇ ಎತ್ತಿನ ಹೊಳೆಯ ರೂಪುರೇಷೆಯನ್ನು, ಪೈಪ್ಲೈನ್ ಅನ್ನು, ಯಾವುದೇ ಯೋಜನೆ ಈ ಒಂದು ಕೆರೆಗೆ ಇಲ್ಲ. ಕಳೆದ 4 ತಿಂಗಳ ಹಿಂದೆ ಈ ಒಂದು ಕೆರೆಗೆ ಎತ್ತಿನ ಹೊಳೆ ಯೋಜನೆ ಬೇಕು, ಇದಕ್ಕೊಂದು ಪೈಪ್ಲೈನ್ ಬೇಕಂತ ಮಾನ್ಯ ಶಾಸಕರು ಒಂದು ರಿಕ್ವಿಸಿಷನ್ ಲೆಟರ್ ಕೊಟ್ಟಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಯಾವುದೇ ಒಂದು ಯೋಜನೆ, ಈ ಎತ್ತಿನ ಹೊಳೆ ಯೋಜನೆ ಅನ್ನೋದು ನಾವು ಬಹುಶಃ ಶಾಲೆ ದಿನಗಳಲ್ಲಿ ತಿಳಿದಿರುವಂತ ವಿಷಯ. ಯಾವುದೇ ಒಂದು ಚುನಾವಣೆ ಬಂದ ಮೇಲೆ ಈ ಒಂದು ಎತ್ತಿನ ಹೊಳೆಯ ವಿಷಯ ಮುಂದೆ ಇಟ್ಕೊಂಡು ಬರ್ತಾರೆ. ನಾವು ನೀರು ಹರಿಸ್ತೀವಿ, ನಾವೇ ನೀರು ಹರಿಸ್ತೀವಿ ಬರ್ತಾರೆ. ಗೆದ್ದ ಮೇಲೆ ಯಾರು ಇದನ್ನ ಇಟ್ಕೊಳ್ಳೋರು, ರೈತರ ಬಗ್ಗೆ ಮಾತಾಡೋರು ಯಾರು ಇಲ್ಲ, ನಮ್ಮವರೆಗೂ ಅಂತ ಬಂದಿರುವಂತ ಇಲ್ವೇ ಇಲ್ಲ. ಇದೊಂದು ಇಷ್ಟೇ, ಅವರವರ ಒಂದು ರಾಜಕೀಯ ಉದ್ದೇಶದಿಂದ ಇಲ್ಲಿವರೆಗೂ ರೈತನ ಬಳಸ್ಕೊಂಡಿರುವಂತ ಯಾರನ್ನೂ ಉದ್ಧಾರ ಮಾಡ್ತು ಮಾಡಿಲ್ಲ. ಈ ಒಂದು ನಿನ್ನೆ ಅನ್ಕೊಳ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕಳೆದ 2 ತಿಂಗಳಿಂದ ಪೂರ್ವಭಾವಿ ಸಭೆಗಳು 4-5 ಪೂರ್ವಭಾವಿ ಸಭೆಗಳು ಮಾಡಿರ್ತೇವೆ. ಈ ಒಂದು ಪೂರ್ವಭಾವಿ ಸಭೆಯ ಉದ್ದೇಶ ಸಹಿತ ಪ್ರತಿಯೊಂದು ಪಾಂಪ್ಲೆಟ್ ಮೂಲಕ ಹಂಚಿರ್ತೇವೆ. ಈ ಒಂದು ನಮ್ಮ ಪರವಾದಾಗ್ಲಿ ನಮ್ಮ ಹೋರಾಟ ಏನಂತ ಬಂದು ಯಾರು ಬಂದು ನಮ್ಮ ಹತ್ರ ಕೇಳಿಲ್ಲ. ಈಗ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ ಅಂತ ಗೊತ್ತಿದ ತಕ್ಷಣ ಇಲ್ಲಿನ ರೈತರನ್ನು ದಿಕ್ಕು ತಪ್ಪಿಸಲು ನಿನ್ನೆ ಅವ್ರು ಬಂದು ಯಾವುದೋ ಒಂದು ಮೀಟಿಂಗ್ ಮಾಡಿ ಏಕಾಏಕಿ ಬಂದ್ರು. ಅಲ್ಲಿ ಎಲ್ಲ ರೈತರ ಪ್ರತಿಭಟನೆ ನಡೀತು. ಅವ್ರಿಗೆ ಯಾವುದೇ ಒಂದು, ನಾವು ರೈತರಿಂದ ಅವರ ಸಹಿಯನ್ನು ಶೇಖರಣೆ ಮಾಡಿ ಅವರು ಮೆಮೊರಂಡಮ್ ಕೊಡೋಣ ಅಂತ ಹೇಳಿದ್ರೆ ಮೆಮೊರಂಡಮ್ ಕೂಡ ತಗೊಂಡಿರ ಹೋಗಿದ್ದಾರೆ. ಯಾವುದೇ ನಮ್ಮ ಒಂದು ಪ್ರತಿಭಟನೆಗೆ ಅವರು ಸಫಲವಾಗಿ ಯಾವುದೇ ಒಂದು ಸಮ್ಮತ ಕೊಡಲಿಲ್ಲ. ಇಷ್ಟೇ. ಈಗ ಅವ್ರು ಹೇಳ್ತಿದ್ದಾರೆ, ಒಂದು ಪೈಪ್ಲೈನ್ ಅನ್ನು ನಾನು ಪಟ್ಟಣ ಭಾಗದಲ್ಲಿ ತಿಳ್ಕೊಂತೀನಿ, ಇಲ್ಲಿ 2-3 ಕಿಲೋಮೀಟರ್ ನಿಲ್ಲಿಸಿರ್ತೀನಿ, ಅಲ್ಲಿಗೆ ನೀರು ಹರಿಸಿದ ಮೇಲೆ ಪೈಪ್ಲೈನ್ ಹಾಕ್ಕೊಳ್ತೀನಿ ಅಂತ. ಸರ್, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಇವತ್ತು ನೀವು ಪೈಪ್ಲೈನ್ ತರ್ತೀರಾ, ನಾಳೆ ಇವತ್ತಿರೋ ಸರ್ಕಾರ ನಾಳೆ ಇರುತ್ತೇನೋ ಗೊತ್ತಿಲ್ಲ, ಇವತ್ತಿರೋ ನಾಳೆ ಇರ್ತಿರೋ ಗೊತ್ತಿಲ್ಲ. ಇವತ್ತು ನೀವು ಪೈಪ್ಲೈನ್ ಹರಿಸ್ತೀರಾ, ನಾಳಿನ ದಿವಸ ನೀರು ಬಿಡಕ್ಕೆ ಇನ್ನೊಬ್ರು ಬರ್ತಾರೆ. ಆವತ್ತು ಇಲ್ಲಿನ ಜನರೇ ನಾವು ಬಲಿಯಾಗೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮಗೇನಾದ್ರೂ ಈ ಭಾಗದಲ್ಲಿ ಜನಕ್ಕೆ
ಏನಾದ್ರೂ ನೀವು ಅನುಕೂಲ ಮಾಡ್ಕೋಬೇಕಂದ್ರೆ ಆ ಒಂದು ಇಲ್ಲಿಂದ ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ಒಂದು ದೊಡ್ಡ ಅಣೆಕಟ್ಟನ್ನು ನಿರ್ಮಾಣ ಮಾಡಿ ಅಲ್ಲಿ ನೀರು ಶೇಖರಣೆ ಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡ್ತಾರ ಮಾಡ್ಕೊಳ್ಳಿ. ಇಲ್ಲಿಗೆ ನೀರು ಬಿಡ್ತೀವಿ ಅಲ್ಲಿ ತಗೊಂಡು ಹೋಗ್ತೀವಿ ಅಂದ್ರೆ ಪಟ್ಟಣ ಪ್ರದೇಶದಲ್ಲಿ ನಮಗೂ ಗೊತ್ತಿದೆ 70,000 ಜನಸಂಖ್ಯೆ ಇದೆ. ಅಲ್ಲಿ ಇಲ್ಲಿವರೆಗೂ ಪಟ್ಟಣ ಪ್ರದೇಶದಲ್ಲಿ ನಮ್ಗೆ ನೀರು ಬೇಕಂತ ಯಾವ ಪುರಸಭೆ ಹತ್ರ ಹೋಗ್ಬಿಟ್ಟು ಬಿಂದಿಗೆ ಇಟ್ಟು ಪ್ರತಿಭಟನೆ ಮಾಡಿಲ್ಲ. ಇಲ್ಲಿವರೆಗೂ ನಾವೇ ಮಾಡಿದೀವಿ. ಕರೆಕ್ಟಾ? ನಾವೇ ಮಾಡಿದೀವಿ ತಾನೆ. ಈ ಭಾಗದಲ್ಲಿ ನಮ್ಮ ರೈತರು ನೀರು ಬೇಕು ವ್ಯವಸಾಯದಿಂದ ನಾವು ಪ್ರತಿಭಟನೆ ಮಾಡಿದೀವ. ಅಲ್ಲಿ ಹೋಗ್ಬಿಟ್ಟು ಯಾರಾದ್ರೂ ನೀರಿಗಾಗಿ ಪ್ರತಿಭಟನೆ ಮಾಡಿದಾರ? ಅಲ್ಲಿ ನೀರು ಬೇಕಂತ ಹೇಳಿದ್ರೆ ಶಾಶ್ವತ ನೀರಾವರಿ ಯೋಜನೆ ಉದ್ದೇಶ ಇಷ್ಟೇ. ಆ ನೀರಾವರಿ ಹರಿಸಿದ್ರೆ ಅಲ್ಲಿನ ಭಾಗದಲ್ಲಿ ನೀರಿನ ಅಂತರ್ಜಲ ಮಟ್ಟ ವೃದ್ಧಿ ಆಗುತ್ತೆ. ಅಲ್ಲಿನ ರೈತ ಬೋರ್ ಮುಖಾಂತರ ಅವರು ವ್ಯವಸಾಯ ಮಾಡ್ಕೊಂತಾರೆ ಅಂತ. ಇನ್ನೊಂದು ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈ ಒಂದು ಯಾವುದು ಎತ್ತಿನ ಹೊಳೆ ಯೋಜನೆಯಲ್ಲಿ ಶಾಶ್ವತವಾಗಿ 12 ತಿಂಗಳು ನೀರು ಹರಿಯಲ್ಲ, 3 ರಿಂದ 4 ತಿಂಗಳು ನೀರು ಹರಿಯುತ್ತೆ. ಆದ್ಮೇಲೆ ನಮ್ಮ ಪರಿಸ್ಥಿತಿ ಆವಾಗ ಏನೇನು ನೀರು ಬಳಸ್ಕೋಬೇಕು ತಾನೆ. ಪಟ್ಟಣ ಪ್ರದೇಶಕ್ಕೆ ನೀರು ತಗೊಳ್ಳೋದ್ರಲ್ಲಿ ನಮ್ಮ ಪ್ರಮೇಯ ಇಲ್ಲ. ಆದ್ರೆ ಇಲ್ಲಿನ ಪರಿಸ್ಥಿತಿ ಹೆಂಗಿದೆ, ಗುಡಬಂಡೆ ಕೆರೆ ಮತ್ತು ಈ ಕೆರೆ 2 ಕೆರೆ ಸೇರಿದ್ರೆ 1 TMC ನೀರು ಮಾತ್ರ ಇಡಿಸುತ್ತೆ. ಆಲ್ರೆಡಿ ನಮ್ಮ ಕೆರೆ 56 ರಿಂದ 57 ಅಡಿ ಇರುವಂತ ಕೆರೆ 18 ರಿಂದ 19 ಅಡಿ ಹೂಳು ತುಂಬ್ಕೊಂಡ್ಬಿಟ್ಟಿದೆ. ಏನಾದ್ರೂ ನಮ್ಗೆ ಅನುಕೂಲ ಮಾಡ್ಬೇಕಂದ್ರೆ ಅದು ಹೂಳೆತ್ತಿ ಆ ಕೆರೆಯಿಂದ ಈ ಕೆರೆಗೆ ಒಂದು ದೊಡ್ಡ ಅಣೆಕಟ್ಟೆ ಮಾಡಿ ಒಂದು ಡ್ಯಾಮ್ ತರ ಡ್ಯಾಮ್ ನಿರ್ಮಿಸಿ ನಮ್ಮ ನೀರನ್ನ ಇದು ಮಾಡ್ಕೊಡಿ. ಆವಾಗ ನಾವ್ ಹೇಳ್ತೀವಿ ಜಯಕಾರ ಹೋಗ್ತೀವಿ, ನಿಮ್ಗೆ ಫೋಟೋ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ. ಅದು ಬಿಟ್ಟು ಏಕಾಏಕಿ ಇದರ ಒಂದು ಉದ್ದೇಶ ಏನು, ಇದ್ರ ಭಾಗದ ಏನಂತ ಗೊತ್ತಿಲ್ದಿರಾ ನಮ್ಮ ಇಲ್ಲಿ ಇವಾಗ ನಮ್ಮ ಸಮಸ್ಯೆ, ನಮ್ಮ ಕೆರೆ ನಮ್ಮದು. ಇಲ್ಲಿ ಬಂದು ಈ ರೈತರ ಹತ್ರ ಮಾತಾಡಿ ಈ ಮುಖಂಡರ ಹತ್ರ ಚರ್ಚೆ ಮಾಡಿ ನೀವು ಅಲ್ಲಿ ಒಂದು ಮಾತು ಕೊಟ್ಟಿದ್ರೆ ಅದಕ್ಕೊಂದು ಮಾತೊಂದು ಬೆಲೆ